ಇವತ್ತು ನಾನು ಮಾಡೋ ಅಡುಗೆ ಬದನೆಕಾಯಿ ಪಲ್ಯ. ಇದು ಅನ್ನಕ್ಕೂ ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ಹಾಕೋಬೋದು. ಸ್ಪೆಷಲ್ ಅಡುಗೆ, ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋ ವಿಧಾನ ತೋರಿಸ್ತೀನಿ. ಫಸ್ಟು ಒಂದು ಬಾಣಲಿ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಇಂಗು ಹಾಕೊಳ್ಳೋಣ, ಇಷ್ಟು. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ಸ್ವಲ್ಪ ಬದನೆಕಾಯಿ ಹಾಕ್ತೀನಿ. ಈರುಳ್ಳಿ ಹಾಕೊಳ್ಳೋಣ. ಇದ್ರ ಜೊತೆಗೆ ಬದನೆಕಾಯಿನೂ ಹಾಕೊಳ್ಳೋಣ. ಎರಡು ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡೆ. ಒಂದು 1/4 ಗ್ಲಾಸ್ ಅಷ್ಟು ಹಾಲು. ಇದು ಬೇಯೋರಿಗೆ ಬಿಡಬೇಕು. ನೋಡ್ಕೋಬೇಕು ಆಗಿದೆಯಾ ಏನು ಆಯಿತು ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಬೇಯಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಪಲ್ಯದ ಪುಡಿ ಮನೆಯಲ್ಲೇ ಮಾಡೋದು, ನಾವು ಆಚೆ ತರಿಸಲ್ಲ. ಹಾಲು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಬದನೆಕಾಯಿ ಪಲ್ಯ. ಇಷ್ಟೇ, ವೆರಿ ಸಿಂಪಲ್ ಅಡುಗೆ. Please subscribe my channel.